ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮೊದಲು ಹೋಗಿ ಗೆಟಪ್ ಚೇಂಜ್ ಮಾಡು. ಅಯ್ಯ ಬೈ ನಿಂತ್ಕೊಳ್ಳಿ ಬೈ. ನನ್ನ ತಲೆ ತಿನ್ಬಿಡಕೋಣ. ಇದೊಳ್ಳೆ ಕತೆ ಆಯ್ತಲ್ಲ. ಏನೋ ನಿಮ್ ಲವ್ ಲೈಫ್ ಚೆನ್ನಾಗಿರ್ಲಿ ಅಂತ ಉದ್ಧಾರ ಮಾಡೋಣ ಅಂತ ಬಂದ್ರೆ ನನ್ಗೆ ಬೈತೀರಾ? ನನ್ನ ಜೀವನಕ್ಕೆ ಏನೂ ಆಗಿಲ್ಲ. ದೃಷ್ಟಿ ಬೊಟ್ಟು ಅಕ್ಕ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತಿದ್ದಾಳೆ. ಅವಳು ಪರೋಕ್ಷವಾಗಿ ನಿಮ್ಮಿಂದ ದೂರ ಹೋಗಲ್ಲ ಅಂತಿದ್ದಾಳೆ. ಅಮ್ಮ ನೋಡಿದ್ರೆ ಅಕ್ಕನ್ನ ದೂರ ಕಳಿಸು ಅಂತಿದ್ದಾರೆ. ಏನು ಅಂತ ಮಾಡ್ಲಿ, ಯಾವ ಕಡೆ ಅಂತ ಸಾಯ್ಲಿ? ಲೈಫ್ ಇಷ್ಟೇ, ಒಂದು ಸೆಕೆಂಡಲ್ಲಿ ಜೀವ ಉಳಿಸ್ಬೋದು, ಅದೇ ಸೆಕೆಂಡಲ್ಲಿ ಜೀವ ತೆಗಿಲೂಬಹುದು. ಏನಂತೀಯ ದೃಷ್ಟಿ? ದುಡ್ಕಿ ನೀನ್ ಮಾತಾಡಿದ್ರಿಂದ ನಾನು ಸಿಕ್ಕಾಕೊಂಡ್ಬಿಡ್ತಿದ್ದೆ, ನನ್ ಬಂಡವಾಳ ಬಯಲಾಗ್ತಿತ್ತು, ಮುಖವಾಡ ಕಳ್ಚಿ ಬೀಳ್ತಿತ್ತು ಅಂತ ನೀನ್ ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ಅದ್ಯಾವುದು ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ನಿನಗ್ ಬೇಜಾರಾಗಿರ್ಬೇಕೇನೋ. ನಾನು ನಿಮ್ಮನ್ನ ಸೋಲಿಸ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ನನಗೆ ಬೇಜಾರಾಗ್ತಿತ್ತೋ ಏನೋ. ಆದ್ರೆ ಇದು ಆಕಸ್ಮಿಕವಾಗಿ ನಡೆದ ಘಟನೆ. ಸತ್ಯ ಏನಾದ್ರೂ ಆಚೆ ಬಂದಿದ್ರೆ ಬದಲಾಗೋದಕ್ಕೆ ನಿಮ್ಗೂ ಒಂದು ಅವಕಾಶ ಸಿಕ್ತಿರ್ತಿತ್ತು. ಆದ್ರೆ ಸತ್ಯ ಆಚೆ ಬಂದಿಲ್ಲ. ನನಗೂ ಏನು ಬೇಜಾರಿಲ್ಲ. ಸೇಮ್, ನಾನು ನಿನ್ನ ಮುಗಿಸ್ಲೇಬೇಕು ಅಂತ ಹಠಕ್ ಬಿದ್ದಿದ್ರೆ ನಿನ್ ಅಸ್ತಿತ್ವನ ಇಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ದೆ. ಹುಷಾರ್, ಮಾತಿನ ಮೇಲೆ ಗಮನ ಇರ್ಲಿ. ಇನ್ನೊಂದ್ಸಲ ಎಡವಿದ್ರೆ ಗೊತ್ತಲ್ಲ. ನೀವು ಎಚ್ಚರಿಕೆ ಕೊಡ್ತಿದ್ದೀರಿ ಅಂತ ನನಗನ್ಸ್ತಿಲ್ಲ. ಭಯದಲ್ಲಿ ಮಾತಾಡ್ತಿರೋ ಹಾಗಿದೆ. ಏಯ್, ಭಯ ಅನ್ನೋದು ನನ್ನ ಡಿಕ್ಷನರಿಲೇ ಇಲ್ಲ ಕಣೆ. ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀರಿ ಚಿಕ್ಕಮ್ಮೋರೆ. ನಿಮ್ ಜೀವ ಗಂಟ್ಲಿಗೆ ಬಂದು ಮುಂದೇನಪ್ಪ ಗತಿ? ಸ್ವಂತ ತಾಯಿ ಎದುರಿಗೆ ನಿಮ್ ಪಾಪದ ಲಿಸ್ಟ್ ಹೊರಗೆ ಬರುತ್ತಲ್ಲ ಅಂತ ಹೆದರ್ಕೊಂಡಿದ್ನಾ? ನಾನ್ ನೋಡಿದೀನಿ ಚಿಕ್ಕಮ್ಮೋರೆ. ಏಯ್, ಬಿಡಿ ಚಿಕ್ಕಮ್ಮೋರೆ. ಓ ತಗೊಳ್ಳಿ, ಸ್ವಲ್ಪ ನೀರು ಕುಡಿ. ಸಮಾಧಾನವಾಗಿರಿ ಚಿಕ್ಕಮ್ಮೋರೆ. ನಾನಿನ್ನೂ ಅಖಾಡಕ್ಕೆ ಇಳ್ದಿಲ್ಲ. ನಾನಿನ್ನೂ ಅಖಾಡಕ್ಕೆ ಇಳಿದೇನೆ ನಿಮ್ಗೆ ಈ ಗತಿ ಬಂದಿದೆ. ಇನ್ನೇನಾದ್ರೂ ಆಟ ಆಡಿದ್ರೆ ಹೇಗಿರ್ಬೇಡ, ಯೋಚನೆ ಮಾಡಿ. ಮುಚ್ಚೆ ಬಾಯಿ. ಪ್ರತಿ ಮನೆ ಹಿತ್ಲಲ್ಲೂ ಹೂತಿಟ್ಟಿರೋ ಹೆಣಗಳಿರತ್ವಂತೆ. ನೀನು ಏನ್ ದೊಡ್ಡ ಸಾಚ ಅಲ್ಲ. ನಿನ್ನಲ್ಲೂ ರಹಸ್ಯಗಳಿವೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಆಳಕ್ಕೆ ಇಳಿತಾ ಇದ್ದೀನಿ. ಸತ್ಯ ಗೊತ್ತಾಗಿದ್ದ ದಿನ ನಿನ್ ಸಮಾಧಿ ಮಾಡ್ತೀನಿ. ಪ್ರಯತ್ನ ಪಡಿ, ನಾನು ಏನು ಭಯ ಇಲ್ಲ. ಆದ್ರೆ ಒಂದು ಮಾತಂತೂ ಸತ್ಯ, ನಿಮ್ಮಷ್ಟು ಮೋಸ ನಂಬಿಕೆ ದ್ರೋಹ ಮಾಡೋದಕ್ಕೆ ಬೇರೆ ಯಾರಿಂದಾನೂ ಸಾಧ್ಯ ಇಲ್ಲ. ಹಾಗೆ ಅಮ್ಮನ ಎದುರಿಗೆ ನಿಮ್ಮ ಮುಖವಾಡ ಕಳಚಿ ಬೀಳುತ್ತೆ ಅಂತ ಗೊತ್ತಾದಾಗ ನಿಮ್ಮ ಭವಿಷ್ಯ ನಿಮ್ಮ ಕಣ್ಣೆದ್ರಿಗೆ ಬಂದಿರ್ಬೇಕಲ್ಲ. ಹಾಗೆ ನೀವು ಜೈಲಲ್ಲಿದ್ರಾ ಅಥವಾ ಝೋಪಡಿಲಿದ್ರಾ? ದೃಷ್ಟಿ, ಇದೇ ಬೇಡ ಅಂತ ಹೇಳೋದು. ನಾನ್ ನಿಮ್ಗೆ ಹೆದ್ರಲ್ಲ ಚಿಕ್ಕಮ್ಮೋರೆ. ಕಾಲ ಬದಲಾಗೋದಕ್ಕೆ ನಿಮ್ಗೂ ಒಂದು ಅವಕಾಶ ಮಾಡಿಕೊಟ್ಟಿದೆ. ಬದಲಾದ್ರೆ ಒಳ್ಳೇದು, ಬದಲಾಗಿಲ್ವಾ ನಿಮ್ಮ ಹಣೆ ಬರಹ. ಹಾಗೆ ಇನ್ನೊಂದು ಮಾತು, ನಾನ್ ನಿಮ್ ಬಂಡವಾಳನ ಆಚೆ ತೆಗಿಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ನಾನ್ ಗುರಿ ತಲುಪ್ತೀನಿ. ಸಾಧ್ಯ ಆದ್ರೆ ಬಚಾವಾಗೋದಕ್ಕೆ ಪ್ರಯತ್ನ ಪಡಿ. ದೃಷ್ಟಿ, ನಿನ್ ಚಾನ್ಸ್ ಮುಗೀತು ಕಣೆ. ನೀನ್ ಬಾಣ ಬಿಟ್ಟಿದ್ದು ಆಯ್ತು, ನಾನ್ ತಪ್ಪಿಸ್ಕೊಂಡಿದ್ದು ಆಯ್ತು. ಈಗ ಚಾನ್ಸ್ ನಂದು. ಬಾಣ ಬಿಡೋಳ್ ನಾನು, ಅದಕ್ ಗುರಿ ಆಗೋದ್ ನೀನು. ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮೊದಲು ಹೋಗಿ ಗೆಟಪ್ ಚೇಂಜ್ ಮಾಡು. ಅಯ್ಯ ಬೈ ನಿಂತ್ಕೊಳ್ಳಿ ಬೈ. ನನ್ನ ತಲೆ ತಿನ್ಬಿಡಕೋಣ. ಇದೊಳ್ಳೆ ಕತೆ ಆಯ್ತಲ್ಲ. ಏನೋ ನಿಮ್ ಲವ್ ಲೈಫ್ ಚೆನ್ನಾಗಿರ್ಲಿ ಅಂತ ಉದ್ಧಾರ ಮಾಡೋಣ ಅಂತ ಬಂದ್ರೆ ನನ್ಗೆ ಬೈತೀರಾ? ನನ್ನ ಜೀವನಕ್ಕೆ ಏನೂ ಆಗಿಲ್ಲ. ಚೆನ್ನಾಗಿದೆ, ಸುಂದರವಾಗಿದೆ, ಅಚ್ಚುಕಟ್ಟಾಗಿದೆ. ಓ, ಹಾಗಿದ್ರೆ ದೃಷ್ಟಿ ಹತ್ರ ನಿಮ್ ಮನ್ಸಿನ ಮಾತು ಹೇಳ್ಕೊಳಕ್ಕೆ ಯಾಕೆ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದೀರಾ?
ಅದೇ ನಿನ್ಗೆ ಅರ್ಥ ಆಗದೆ ಇರೋದು. ನನ್ನ ಹೆಂಡತಿಗೆ ಚೆನ್ನಾಗಿ ಗೊತ್ತು ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ, ನನಗೆ ಚೆನ್ನಾಗಿ ಗೊತ್ತು ಅವಳು ನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ. ಆದರೆ ಯಜಮಾಂತಿ ನಾನೇ ಅದನ್ನ ಹೇಳಿ ಅಂತ ಕಾಯ್ತಾ ಇದ್ದಾಳೆ. ನನ್ನ ಪ್ರೀತಿನ ವ್ಯಕ್ತಪಡಿಸೋಕ್ಕೆ ಎಷ್ಟೆಲ್ಲ ತಿಪ್ಪರ್ಲಾಗ ಹಾಕಿದ್ದೀನಿ. ಆದರೆ ಸರಿಯಾಗಿ ಅದೇ ಟೈಮಲ್ಲಿ ಏನೋ ಒಂದು ಎಡವಟ್ಟಾಗಿ ಐ ಲವ್ ಯು ಹೇಳೋ ಪಾಯಿಂಟ್ ಮಿಸ್ ಆಗ್ತಾ ಇದೆ. ಆ ಪಾಯಿಂಟ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೇನಾದ್ರೂ ಐಡಿಯಾ ಇದ್ರೆ ಕೊಡು. ಅದನ್ನ ಬಿಟ್ಟು ಈ ಮಿಮಿಕ್ರಿ ನಾಟಕದ ನಿಲ್ಸು ಫಸ್ಟು. ಅರ್ಥವಾಯಿತು ಬಿಡಿ. ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀರಾ, ಹೇಳ್ಕೊಳಕ್ ಆಗ್ತಾ ಇಲ್ಲ, ಅದನ್ನೇ ಹೇಳ್ಕೋಬೇಕು ಅಷ್ಟೇ ತಾನೇ? ಹಾ, ಅದಕ್ಕೆ ನಾನೇನಾದ್ರೂ ಒಂದು ಐಡಿಯಾ ಕೊಡ್ಬೇಕು. ಹೌದು. ನೋಡು, ನಿಮ್ಗೆ 10 ನಿಮಿಷ ಟೈಮ್ ಕೊಡ್ತೀನಿ. ನಾನು ಹೋಗಿ ತಿಂಡಿ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಒಂದು ಒಳ್ಳೆ ಐಡಿಯಾ ಕೊಡು. ನಾನು ಯಜಮಾಂತಿ ಹೃದಯಕ್ಕೆ ಗುಂಡು ಹೊಡಿಯೋ ಥರ ಇರಬೇಕು. ಅದನ್ನ ಬಿಟ್ಟು ಏನಾದ್ರೂ ಕೆಟ್ಟ ಐಡಿಯಾ ಕೊಟ್ರೆ ಚಾಕು ತಗೊಂಡು. ಅರ್ಥಾಯ್ತು. ಆಲ್ರೆಡಿ ರಕ್ತ ಬರ್ತಾಯಿಲ್ಲಪ್ಪ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ಇವರು ಪ್ರೀತಿಲಿ ಮುಳುಗಿದಾರಂತೆ, ಪ್ರಪೋಸ್ ಮಾಡಕ್ಕೆ ನಾನೇ ಐಡಿಯಾ ಕೊಡ್ಬೇಕಂತೆ. ಇಲ್ಲ ಅಂದ್ರೆ ಕಾಲ ಕೆಟ್ಟಾಯ್ತು, ಉಸರ ಕೊಡಬೇಕು. ಬರ್ದೇ ಇರೋ ಆಟ ಆಡಿದ್ರೆ ಸೋಲು ಅಪಾಯ ಹೆಚ್ಚು. ಇದು ಬುದ್ಧಿವಂತರ ಆಡೋ ಆಟ ಕಿಶೋರ್. ಇಲ್ಲಿ ನೀವೇನ್ ಮಾಡ್ತಿದ್ದೀರಾ ಮೇಷ್ಟ್ರೆ? ಆಟ ಅರ್ಥ ಆಗೋವರೆಗೂ ಮಾತ್ರ ಕಷ್ಟ, ಅರ್ಥ ಆದ್ಮೇಲೆ ಆಡೋದಕ್ಕಿಷ್ಟ ಶರಾವತಿ. ಚೆಕ್. ಬರೀ ಚೆಕ್ ಅನ್ಬಿಟ್ರೆ ಸಾಕಾಗಲ್ಲ ಕಿಶೋರ್. ಚೆಕ್ ಕೊಟ್ಬಿಟ್ರೆ ಆಟ ಗೆದ್ಬಿಡಲ್ಲ ಕಿಶೋರ್. ಖಂಡಿತ. ಆದ್ರೆ ರಾಜ ಒಂದ್ ಹೆಜ್ಜೆ ಹಿಂದೆ ಇಡ್ತಾನಲ್ವಾ? ಇದು ನಿನ್ನ ಕೆಲಸದಲ್ಲೂ ಆಯ್ತು ಅಲ್ವಾ? ಇಂಪನ ಪ್ಲಾನ್ ಬಿದ್ದೋಯ್ತು. ಅವಳಿಂದಾಗಿ ನೀನು ಸಿಕ್ಕಾಕೋತೇನೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಲ್ವಾ? ರಾಜ ಸಿಕ್ಕಾಕೋತಾನೆ ಅಂತ ಒಂದ್ ಹೆಜ್ಜೆ ಹಿಂದಿಟ್ಟಾಗ್ಲೇ ತಪ್ಪುಗಳನ್ನ ಮಾಡೋದು. ಆ ತಪ್ಪುಗಳನ್ನ ನೀನ್ ಮಾಡ್ದೆ ಸೀಮಾ ರೂಪದಲ್ಲಿ. ಆ ಸೀಮಾ ಅನ್ನೋ ಹುಡುಗಿ ದತ್ತನ್ಗೆ ಮೋಸ ಮಾಡ್ದವಳು ನಿನಗೆ ಮೋಸ ಮಾಡದೆ ಇರ್ತಾಳ? ಖಂಡಿತ ಅವಳು ನಿನ್ ಕೈಗೆ ಸಿಗೋ ಮೀನಲ್ಲ. ಜಾರ್ಕೊಂಡು ನಿನ್ನನ್ನ ಜಾರ್ ಬೀಳೋ ಹಾಗೆ ಮಾಡೋ ತಿಮಿಂಗಲ ಅಂತ ನನಗನ್ನಿಸ್ತಾ ಇದೆ. ಚೆಕ್. ಪಾರ್ಟಿಲಿ ದತ್ತನ್ನ ಮುಗಿಸ್ಬಿಡ್ತೀನಿ ಅಂತ ಕೂಗಾಡ್ತಿದ್ದೋಳು ನೀನು. ಸೀಮಾನ ಮುಂದಿಟ್ಕೊಂಡು ನೀನ್ ಬೇಡ ಬೇಯಿಸ್ಕೋತೀಯ ಅಂತ ನಾನ್ ಅನ್ಕೊಂಡಿದ್ದೆ. ಆ ಸೀಮಾ ಹಿಂದೇಟ್ ಹಾಕಿದ್ದಕ್ಕೆ ಅಲ್ವಾ ನಿನ್ ಪ್ಲಾನ್ ಎಲ್ಲ ಫೇಲ್ ಆಗಿದ್ದು? ಸೋತ್ಬಿಟ್ಯಾ ನೀನು? ನೀನ್ ಆಟ ಬಿಟ್ಯಾ? ಹೌದು, ನನಗ್ ವಯಸ್ಸಾಯ್ತು. ಬಹುಶಃ ನಾನ್ ರಿಟೈರ್ ಆಗ್ಬೇಕಲ್ವಾ ಕಿಶೋರ್? ಡೋಂಟ್ ವರಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ.
ಚಾನ್ಸೇ ಇಲ್ವಲ್ಲ. ಇವಳು ಇಷ್ಟು ಸುಲಭವಾಗಿ ಸೋಲಪ್ಕೊಳ್ಳೋ ಜಾಯಮಾನದವಳೆ ಅಲ್ಲ. ಒಪ್ಕೋತಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಭಯಂಕರವಾದ ಕಾರಣನೇ ಇರಬೇಕು. ಸುನಾಮಿ ಬರೋದಕ್ಕೂ ಮುಂಚೆ ಸಮುದ್ರ ಶಾಂತವಾಗಿರತ್ತಂತೆ. ಹಾಗಿದೆ ಇವಳು ನಡೆ. ಯಾವುದೋ ಸುನಾಮಿನೇ ಬರೋದಿದೆ. ನೋ ನೋ ಬಜರಂಗಿ, ನೀನ್ ನನ್ ಜೊತೆ ಪಾರ್ಟಿಗೆ ಬರ್ತಿದ್ಯಾ, ಬರ್ಬೇಕು, ದಟ್ಸ್ ಇಟ್. ನೀನ್ ಬಾ ಅಂದ್ಬಿಟ್ರೆ ಆಗೋಯ್ತಾ? ನನ್ ಇಷ್ಟ ಕಷ್ಟ ಬೇಡವಾ? ನಾನ್ ಬರಲ್ಲ. ನಾನ್ ಬಿಡಲ್ಲ. ನೋಡು ಬಜರಂಗಿ, ನೀನು ನನ್ ಬಾಯ್ ಫ್ರೆಂಡ್ ಜೊತೆ ಪಾರ್ಟಿ ಮಾಡೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಪ್ಲೀಸ್ ನೇತ್ರ, ಇದೆಲ್ಲ ನನಗಾಗಲ್ಲ. ಬೇರೆ ಏನ್ ಬೇಕಾದ್ರೂ ಕೇಳು. ನನಗ್ ಸೂಟ್ ಆಗೋ ಕೆಲಸ ನಾನು ಯಾವತ್ತಾದ್ರೂ ಆಗಲ್ಲ ಅಂತ ಹೇಳಿದ್ದೀನಿ ನಾನು. ಅಲ್ಲ, 10 ನಿಮಿಷದಲ್ಲಿ ಐಡಿಯಾ ಕೊಡು ಅಂದ್ರೆ ಅದೇನು ಅಂದಿಲ್ ಸಿಗೋ ಕೊಬ್ಬರಿ ಮಿಠಾಯ ರಪ್ಪಕ್ಕಂತ ದುಡ್ಡು ಕೊಟ್ರೆ ಎತ್ಕೊ ಬರೋಕೆ? ದತ್ತ ಬೈ ಬೇರೆ ಸೀರಿಯಸ್ ಆಗಿ ಹೇಳ್ದಾಗಿತ್ತು. ಏನ್ ಮಾಡೋದು? ಅಲ್ಲ, ನಾನ್ ಏನ್ ಕೇಳೋದು? ಹೋಗಲ್ಲ, ಆಗಲ್ಲ, ಮಾಡಲ್ಲ ಅಂತಾನೆ ಹೇಳ್ತೀಯ. ಹೋಗು ಬಜರಂಗಿ. ಅದ್ ಹಾಗಲ್ಲ ನೇತ್ರ. ಈ ಕ್ಲಬ್ಬು ಪಬ್ಬು ಪಾರ್ಟಿ ಇದೆಲ್ಲ ನಂಗೆ ಆಗ್ಬರಲ್ಲ. ಇದೆಲ್ಲ ನನ್ನಂತವನ್ಗಲ್ಲ. ಇದೆಲ್ಲ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ಐಡಿಯಾ ಕೊಡದೆ ಇದ್ರೆ ನನಗೆ ಕೆನ್ನೆ ಪೂರಿ ಆಗದಂತೂ ಗ್ಯಾರಂಟಿ. ಏನ್ ಬಜರಂಗಿ, ಯಾವಾಗ ನೋಡಿದ್ರು ಆಗಲ್ಲ, ಹೋಗಲ್ಲ, ಬರಲ್ಲ ಅಂತಾನೆ ಹೇಳ್ತಿರ್ತೀಯ. ಹೋಗ್ ಬಜರಂಗಿ. ಓ, ಬಾಡಿ ಗಾರ್ಡ್ಗೆ ಸರಿಯಾಗಿ ಬೆಂಡೆತ್ತಾ ಇದಾರೆ ನೇತ್ರಮ್ಮ. ಕಮಾನ್ ಬಜರಂಗಿ, ನಾನ್ ಹೇಳಿದ್ದು ಒಂದ್ ಚಿಕ್ಕ ಪಾರ್ಟಿಗೆ ಬಾ ಅಂತ. ಅದು ಆಗಲ್ಲ ಅಂದ್ರೆ ಹೇಗೆ? ನೇತ್ರ, ಪಾರ್ಟಿ ಮಾಡೋ ಮುಖನ ಇದು. ನೋಡು, ನೀನೇ ನೋಡು. ಬಜರಂಗಿ, ಏಜ್ ಮ್ಯಾಟರ್ ಆಗಲ್ಲ. ಮನುಷ್ಯ ಅಪ್ಡೇಟ್ ಆಗ್ಬೇಕು ಅಷ್ಟೇ. ಈಗಿನ ಯಂಗ್ಸ್ಟರ್ಸ್ಗೆ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಯಂಗ್ ಆಗಿರೋ ಕೆಲ್ಸನೇ ಮಾಡ್ಬೇಕು. ಕ್ಯೂಟ್ನೆಸ್, ಫನ್, ಹ್ಯೂಮರ್ ಇದ್ರೆ ಸಾಕು. ಈಗಿನ ಜನರೇಷನ್ ಮನ್ಸನ್ನ ಗೆದ್ಬಿಡ್ತೀಯ. ನೇತ್ರಮ್ಮ, ನೀವ್ ಹೇಳಿದ್ದು ಈ ಬಾಡಿ ಗಾರ್ಡ್ಗೆ ಅರ್ಥ ಆಯ್ತು ಇಲ್ವೋ ಗೊತ್ತಿಲ್ಲ. ನನಗಂತೂ ಅರ್ಥ ಆಯ್ತು. ದತ್ತ ಬೈ, ಹೆಂಗ್ ಐಡಿಯಾ ಸಿಕ್ತು? ಪ್ಲೀಸ್ ಬಜರಂಗಿ, ಪ್ಲೀಸ್ ಕಣೋ, ಪ್ಲೀಸ್. ನಾನು ನಿನ್ ಜೊತೆ ಪಾರ್ಟಿಗೆ ಬರೋದು ಅಷ್ಟು ಇಂಪಾರ್ಟೆಂಟಾ? ಸರಿ, ಹಾಗಾದ್ರೆ ಬರ್ತೀನಿ. ತಮಾಷೆ ಮಾಡ್ತಿಲ್ಲ ತಾನೆ? ಬರ್ತೀನಿ ಅಂತ ಕೈ ಕೊಡಲ್ಲ ತಾನೆ? ಇಲ್ಲ ನೇತ್ರ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ರಿಲೇಶನ್ಶಿಪ್ಗೆ ನಿಜವಾದ ಅರ್ಥ ಸಿಗೋದು ಕಾಂಪ್ರಮೈಸ್ ಆಗೋದ್ರಲ್ಲೇನೆ. ನಾನು ನನ್ನ ನೇತ್ರಂಗೋಸ್ಕರ ಬರ್ತೀನಿ. ಬಜರಂಗಿ, ನೇತ್ರ, ಯಾರಾದ್ರೂ ಬರ್ತಾರೆ. ನೀನ್ ಮಾಡೋಣ ಎಲ್ಲ